ಹನಿಮೂನ್ ಹಂತಕಿ ವಿಚಾರಣೆಯಲ್ಲಿ ಸ್ಫೋಟಕ ಸತ್ಯ ಈಗ ಬಯಲಾಗಿದೆ. ಮದುವೆಗೆ ಮುಂಚೆಯೇ ಹತ್ಯೆಗೆ ಸಂಚನ ರೂಪಿಸಿದ್ಲಂತೆ ಸೋನಂ. ಎಂತೆಂತ ದುರುಳರಿರ್ತಾರೆ. ಮದುವೆ ನಿಶ್ಚಯ ಆದಾಗಲೇ ರಘುವಂಶಿ ಕೊಲೆಗೆ ಯತ್ನವನ್ನ ಮಾಡಿದ್ದು. ರಘುವಂಶಿ ಸೋನಂ ತೆರಳುವ ಮುನ್ನವೇ ಶಿಲಾಂಗ್ಗೆ ತೆರಳಿದ್ರು ಹಂತಕರು. ಹತ್ಯೆಗೆ ಸೂಕ್ತ ಜಾಗದ ಬಗ್ಗೆ ಮೊದಲೇ ಪರಿಶೀಲನೆ ಮಾಡಿರ್ತಾರೆ ಆರೋಪಿಗಳು, ಯಾವ ಜಾಗ ಸೂಕ್ತ ಇದೆ ಅಂತ ಹೇಳಿ. ಮತ್ತೊಂದಿಷ್ಟು ಸ್ಫೋಟಕ ಸತ್ಯಗಳು ಬಯಲಾಗಿದೆ. ಅಂದ್ರೆ ಎಲ್ಲವೂ ತಯಾರಿಯನ್ನ ಮಾಡಿಕೊಂಡು ನಾನು ಮದುವೆಯಾಗಿ ಅವನನ್ನು ಸಾಯಿಸಿ ತದನಂತರ ವಿಧವೆ ಅನ್ನುವಂಥ ಪಟ್ಟವನ್ನು ಕಟ್ಕೊಂಡು ತದನಂತರ ನನಗೇನೋ ಜೀವನ ಕೊಡಕ್ಕೆ ಬಂದಾನೆ ಅನ್ನೋ ರೀತಿಯಲ್ಲಿ ಅವನ ಜೊತೆಗೆ ಮದುವೆ ಆಗೋ ರೀತಿಯಲ್ಲಿ ಎಂತೆಂಥ ಪ್ಲ್ಯಾನ್ ರೀ ಇವೆಲ್ಲ. ಏನ್ರಿ ನಿಮಗೆಲ್ಲ ಐಡಿಯಾ ಬರ್ತವೆ? ಜೀವನದಲ್ಲಿ ಇಂಥ ಐಡಿಯಾ ಬೇರೆದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ರೆ ಎಲ್ಲೋ ಹೋಗಿ ತಲುಪ್ತಿದ್ರಲ್ರಿ ನೀವೆಲ್ಲ. ಥೂ 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 ನನ್ನ ಸಹೋದರಿ ಶಬೀರ್ ಇದ್ದಾರೆ. ಶಬೀರ್, ಏನ್ರಿ ಇವರು ಎಂತೆಂಥ ಕ್ರಿಮಿನಲ್ಗಳು ಆಗ್ತಾ ಇದ್ದಾರೆ ಅಂತ, ಯಾವ ಮೆಂಟ್ಯಾಲಿಟಿಗೆ ಹೋಗ್ತಾ ಇದೆ ಅಂತೇಳಿ. ಮದುವೆ ಮುಂಚೆನೇ ಕೊಲೆ ಮಾಡುವಂಥ ಪ್ಲ್ಯಾನನ್ನು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಅವನನ್ನು ಕೊಲೆ ಮಾಡ್ಕೊಂಡು ಥೂ 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 ಯೋಚನೆ ಮಾಡೋಕ್ಕೂ ಕಷ್ಟ ಅಲ್ರಿ ಇವ್ರು ಇಂಥವ್ರ ಮನಸ್ಥಿತಿಗಳನ್ನು. ಅರುಣ್ ನೋಡಿ, ವೆಲ್ ಪ್ಲಾನ್ಡ್ ಮರ್ಡರ್ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ನೋಡಿ, ಈ ಒಂದು ಪ್ಲಾನ್ ಅನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಸೋನಂ ಪ್ರಿಯಕರ ರಾಜ್ ಜೊತೆಗೂ ಕೂಡ ಈಕೆ ಮಾತುಕತೆಯನ್ನು ನಡೆಸಿರ್ತಾಳೆ. ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡಬೇಕು ಮತ್ತೆ ಇದಾದ ಬಳಿಕ ಕುಟುಂಬಸ್ಥರ ಮುಂದೆ ಯಾವ ರೀತಿಯಾದಂಥ ಸಿಂಪತಿಯನ್ನ ಗೇನ್ ಮಾಡ್ಕೋಬೇಕು, ಆ ಸಿಂಪತಿಯನ್ನ ಇಟ್ಕೊಂಡು ಆಮೇಲೆ ಪ್ರಿಯಕರ ರಾಜನ್ನ ಹೇಗೆ ಮದುವೆ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವೊಲಿಸುವಂತ ಕೆಲಸವನ್ನ ಕೂಡ ಮಾಡಿದ್ಲು. ಆದ್ರೆ ಸೋನಂ ಏನೋ ಪ್ಲಾನ್ ಅನ್ನ ಮಾಡಿದ್ಲು, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಸಹಕಾರ ಬೇಕಾಗಿತ್ತು, ಮತ್ತೆ ಹಂತಕರು ಸುಪಾರಿ ಕಿಲ್ಲರ್ಸ್ ಕೂಡ ಬೇಕಾಗಿತ್ತು. ಸೊ ಹೀಗಾಗಿ ಸೋನಂ ರಾಜ್ನ ಸ್ನೇಹಿತರನ್ನ ಹುಡುಕಿ ಅವರ ಮೂಲಕ ಹತ್ಯೆಯನ್ನು ಮಾಡಿಸುವಂತ ಪ್ರಯತ್ನವನ್ನ ಕೂಡ ಸೋನಂ ಮಾಡಿದ್ಲು. ರಾಜ್ನ ಮನವನ್ನ ಒಲಿಸಿ, ಅಂದ್ರೆ ಯಾವ ರೀತಿಯಾಗಿ ತನ್ನ ಪತಿಯನ್ನ, ಅಂದ್ರೆ ಮನೆಯಲ್ಲಿ ನೋಡಿದಂತ ಹುಡುಗನನ್ನ ಮದುವೆ ಆಗ್ತೀನಿ, ಆತನನ್ನ ಹನಿಮೂನ್ ನೆಪದಲ್ಲಿ ಏನು ಹೊರಗಡೆ ಕರ್ಕೊಂಡು ಹೋಗುವಂಥದ್ದು, ಅದಾದ ಬಳಿಕ ಹೇಗೆ ಹತ್ಯೆಯನ್ನ ಮಾಡಬೇಕು ಅನ್ನುವಂಥದ್ದು ಅವರು ಮೊದಲೇ ಸ್ಥಳವನ್ನು ಕೂಡ ಗುರುತಿಸಿಟ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸ್ಥಳವನ್ನ ಗುರುತಿಸಿ ಇಟ್ಕೊಂಡು ಅಲ್ಲಿ ಯಾವ ರೀತಿಯಾದಂತಹ ಹತ್ಯೆಯನ್ನ ಮಾಡಬೇಕು, ಹೇಗೆ ಹತ್ಯೆಯನ್ನ ಮಾಡಬೇಕು, ಪ್ಲಾನ್ ಎ ಫ್ಲಾಪ್ ಆದ್ರೆ ಪ್ಲಾನ್ ಬಿ ಹೇಗಿರಬೇಕು, ಈ ಎಲ್ಲಾ ಅಂಶಗಳನ್ನು ಕೂಡ ಪ್ರೀ ಪ್ಲಾನ್ಡ್ ಆಗಿ ಮಾಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಅನ್ನು ಕೂಡ ತನ್ನ ಪ್ರಿಯಕರನ ಜೊತೆಗೆ ಮಾಡ್ಕೊಂಡಿದ್ಲು. ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ಲು. ಏನು ಮೇಘಾಲಯಕ್ಕೆ ಹನಿಮೂನ್ಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅನಗತ್ಯ ಬೇರೆ ಬೇರೆ ಕಾರಣಗಳನ್ನ, ಆರೋಗ್ಯ ಸಮಸ್ಯೆಗಳನ್ನ, ಸುಸ್ತು ಅನ್ನುವಂತ ನಿಟ್ಟಿನಲ್ಲಿ ಹೇಳ್ಕೊಳ್ಳುವ ಮೂಲಕ ಅಂದ್ರೆ ರಘುವಂಶಿಯಿಂದ ಅಂತರವನ್ನ ಕಾಯ್ದುಕೊಂಡು ರಘುವಂಶಿ ಮುಂದೆ ಹೋಗುವಂತೆ ನೋಡ್ಕೊಳ್ತಾರೆ. ಅದಾದ ಬಳಿಕ 3 ಜನ ಸುಪಾರಿ ಕಿಲ್ಲರ್ಸ್ ಏನಿದ್ರು ಅವರು ಹೋಗಿ ರಘುವಂಶಿಯನ್ನ ಹತ್ಯೆಯನ್ನ ಮಾಡಿ ಬರ್ತಾರೆ. ಇಲ್ಲಿ ಪೊಲೀಸ್ ಮೂಲಗಳಲ್ಲಿ ಒಂದು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು, ರಘುವಂಶಿಯನ್ನ ಹತ್ಯೆ ಮಾಡಬೇಕಾದಂತ ಸಂದರ್ಭದಲ್ಲಿ ಸೋನಂ ಅದೇ ಸ್ಥಳದಲ್ಲಿದ್ಲು. ಆಕೆ ಈ ಒಂದು ಹತ್ಯೆಯನ್ನ ಕಣ್ಣಾರೆ ಕಂಡಿದ್ದಾಳೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇದಾದ ಬಳಿಕ, ಅಂದ್ರೆ ರಘುವಂಶಿಯ ಹತ್ಯೆ ಆದ ಬಳಿಕ ಮನೆಯವರ ಮುಂದೆ ಬಂದು ತಾನು ವಿಧವೆ, ತಾನು ಈತನನ್ನ ಮದುವೆ ಆಗ್ತೀನಿ ಅಂತ ಮನೆಯವರನ್ನ ಒಪ್ಪಿಸಿ ಮದುವೆ ಆಗುವಂತ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ಲು. ಆದ್ರೆ ಈ ಎಲ್ಲಾ ಪ್ಲಾನ್ಗಳು ಕೂಡ ಈಗ ಉಲ್ಟಾ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿರುವಂತದ್ದು. ಈಗ ಪೊಲೀಸ್ ತನಿಖೆಯಲ್ಲಿ ಈ ಎಲ್ಲಾ ಸಂಗತಿಗಳು ಕೂಡ ಹೊರ ಬರ್ತಾ ಇದೆ. ಅರುಣ್, ಓಕೆ, ಧನ್ಯವಾದಗಳು ಶಿಬಿರ್ ಮೇಲೆ ಮಾಹಿತಿಗೆ. ಇನ್ಮೇಲೆ ಜೀವನ ನಡೆಸ್ತಾರೆ ಅವರು ಎಲ್ಲಿ? ಜೈಲಲ್ಲಿ. ಅವನೊಂದು ಬ್ಯಾರೆಕಲ್ಲಿರ್ತಾಳೆ, ಇವಳೊಂದು ಬ್ಯಾರೆಕಲ್ಲಿರ್ತಾಳೆ. ಇದು ಜೀವನ. ಕಟ್ಕೊಂಡಿರುವಂಥ ಗಂಡ 100 ವರ್ಷ ಬದುಕಬೇಕು, ಮಂಗಲಸೂತ್ರ ಗಟ್ಟಿಯಾಗಿರಬೇಕು ಅಂತೇಳಿ ದೇವ್ರ ಹತ್ರ ಹರಕೆ ಕಟ್ಕೊಂಡು ಓಡಾಡ್ತಾರೆ, ವ್ರತ ಮಾಡ್ತಾರೆ. ಇದು ಮಂಗಳಸೂತ್ರ ಕಟ್ಸ್ಕೊಂಡ್ಬಿಟ್ಟು ಇದೇ ಹೋಗ್ಬಿಟ್ಟು ಆ ಗಂಡನನ್ನು ಕೊಲೆ ಮಾಡೋಕ್ಕೆ ಪ್ಲ್ಯಾನ್ ಮಾಡುತ್ತೆ ಅಂತಂದರೆ ಇದು ಹೆಣ್ಣು ಅಂತ ಅನಿಸ್ಕೊಳ್ಳೋಕ್ಕೇ ಅಯೋಗ್ಯ. ಇದು ನೋಡಿ ಹೋಗಿ ಹೆಣ್ಮಕ್ಳನ್ನು ಮಂಗಳಸೂತ್ರಕ್ಕೆ ಹೇಗೆ ಬೆಲೆ ಕೊಡ್ತಾರೆ ಅಂಥೇಳಿ. ಇದು ಅದೇ ಮಂಗಳಸೂತ್ರ ಕಟ್ಟಿದಂಥವ್ರನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಹೆಣ್ಣು ಅಂತ ಕರೆಸ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ. ಇದಕ್ಕೆ ಅಸಹ್ಯ ಅನ್ನಿಸ್ಬಿಡುತ್ತೆ. ಹೆಣ್ಣು ಕುಲಕ್ಕೆ ಅವಮಾನ ಅಂತ ಮಾಡಿಬಿಡುತ್ತೆ. ಇದೊಂದು ಕೋಪ ಬರುತ್ತೆ ಅಲ್ವೇನ್ರಿ? ಯಾವ ಮನಸ್ಥಿತಿ? ಬೇಡ ಅಂತಂದರೆ ದೂರ ಇರಬೇಕು. ಮದುವೆ ಮಾಡಿ ಯಾಕೆ ಸಾಯಿಸಬೇಕು?